ತಗೊಂಬ ಅಂದ್ರ ಒಟ್ಟದಾದ್ ಮಾಡವಲ್ ನೋಡು. ಹೊಗಿ ನಟ್ಟು ಕಣ್ಣು ಹಾಳಾಗಿ ಹೋಗೈತ್ ನೋಡು. ಯವ್ವ ಹೊಗಿ ನೋಡ್ದೆ ಎಷ್ಟಾಗೈತಿ. ಕಟ್ಟಿಗೆ ಆರಿಸದ ನೀರ್ ಹಾಕಿ ಕಟ್ಟಿಗೆ ಆರಿಸಿದ್ನಿ ಅಂದ್ರ ಹೊರತುಂಬ ನೀರ್ ಕುಡಿಬೇಕಾಕತಿ. ನೀರ್ ಕುಡಿಯಕ್ ಒಲ್ಬೆ ನನಗ ಹೊಟ್ಟಿ ಜಗ್ಗ ಹಸ್ತಾವ. ಏನ್ ಮಾಡಿ ಇವತ್ತು ತಿನ್ನಕ? ಯಪ್ಪ ಗ್ಯಾಸ್ ಖಾಲಿಯಾಗಿ ನೋಡಲ್ ನಿಮ್ಮಪ್ಪ ತಂದೆ ಇಲ್ಪ, ಅದಕ್ಕ ಈಗ ಉಪ್ಪಿಟ್ಟು ಮಾಡಿಬಿಟ್ಟೆನಪ್ಪ ತಿನ್ನಾಕ. ಸುಡ ಉಪ್ಪಿಟ್ಟು ತಿನ್ರಿ, ಗ್ಯಾಸ್ ತಂದಿಂದ ಅಡಿಗೆ ಮಾಡ್ತೇನಪ್ಪ. ನನಗೆ ಈ ಗಾಳ್ಯಾಗ ಈ ಹೊಗ್ಯಾಗ ನನಗೆ ಅಡಿಗೆ ಮಾಡೋದಾಗೋದಿಲ್ಲ ಬಿಡು. ಹೂನಯ್ಯಪ್ಪ ಉಪ್ಪಿಟ್ಟು ಆದ್ರೆ ಹೊಟ್ಟೆ ತುಂಬತೈತೆ ಯಪ್ಪ. ಮತ್ತೆ ಚುಮ್ಮರಿ ಅವಲಕ್ಕಿ ಅಂದ್ರೆ ಒಂದ್ ತಾಸಿಗೆ ಹೊಟ್ಟೆ ಎಸಿತೈತಿ. ಅದಕ್ಕ ನಾ ಅಂತೂ ಉಪ್ಪಿಟ್ಟು ತಿನ್ನಕ್ ಒಲ್ಲ. ನಾ ಹೇಳಿರ್ತೇನೆ ನೋಡು, ನನಗೆ ಉಪ್ಪಿಟ್ಟು ಅನ್ಕೊಳ್ಳೋ ವಾಂತಿ ಬಂದಂಗ ಆಕತ್ಬೆ. ನನಗೆ ಬೇರೆ ಏನ್ರ ಮಾಡಿಕೊಡು. ಬೇರೆ ಏನ್ ಮಾಡ್ಲಿ, ಈಗ ಎಲ್ಲರಿಗೂ ಒಂದ ಮಾಡೇನಿ. ಯವ್ವ ನನಗದನ್ನ 2 ಮಿನಿಟ್ ಮ್ಯಾಗಿ ಮಾಡಿಕೊಡ್ಬೆ, ತಿಂತಾನಿ. ನಂಗೆ ಏನ್ ಮಸಡಿದೆ ಮ್ಯಾಗಿ ತಿಂದ ಗೂಗಿ ಏನ್ ಕುಂದ್ರಬೇಕಂತ ಮಾಡೀನ. ಕೊಡ್ಲೇನ ಒಂದ ಎಂತ ಚಂದ ಉಪ್ಪಿಟ್ಟು ಮಾಡೇನಿ. ಜಗ್ಗೊಟ್ಟು ಎಣ್ಣೆ ಹಾಕಿ ತಣ್ಣಗೆ ತಿಂದು ಕುಂತಿ ಚಲೋ ಆತ. ನನ್ನ ತಲೆ ಹಾತ್ ಮಾಡ್ಬೇಡ ಮುಂಜಾನೆದ್ದ. ಉಪ್ಪಿಟ್ಟ ನಿನಗೊಬ್ಬಕಿಗೆ ನೋಡ್ದೆ ರುಚಿ ಹತ್ತದ, ಮನ್ಯಾಗ ಯಾರಿಗೆ ರುಚಿ ಹತ್ತಂಗಿಲ್ಲದ. ಚೋಟುದ್ದದಿ ಎಷ್ಟು ಮಾತಾಡ್ತಿಲ್ಲ ನೀನು. ತಣ್ಣಗ ಮಾಡಿಟ್ಟಿದ್ದು ಸುಡುದು ತಿನ್ನೋದು ಕಲಿ. ಅದನ್ನ ಮಾಡಬೇಡ ಇದನ್ನ ಮಾಡಬೇಡ ಬಿಡ ಇಂತದ. ನಾವು ನಮ್ಮ ಅವುಗಳಿಗೆ ಏನ್ ಮಾಡಿ ಹಾಕ್ತಾರ ಅದನ್ನ ಸುಮ್ಮನೆ ತಿಂದು ಕುಂದಿರ್ತಿದ್ವಿ. ನಿಮ್ದು ಎಷ್ಟು ಬಾಯಿ ಏನ್ ತಾನ. ಇಲ್ಲೋಡ ಶೇಂಗಾ ಚಟ್ನಿ ಮೊಸರರ ಹಾಕೋ. ನಿನ್ನ ಮೊಸರು ಒಲ್ಲೆ ಅಂದ್ರೆ ತುಪ್ಪನರ ಹಾಕೊಂಡು ತಿನ್ನ. ಸರಳ ಸುಮ್ಮನೆ ಕುಂತ ತಿಂದ ಏನ ತಣ್ಣಗ ಆಡಬೇಕ. ನಂದು ತಲೆ ಕೆಡ್ಸಂಗಿಲ್ಲ. ಒಂದ್ ಮಾಡಗೊಡ್ದ 7-11 ಆಗಿರ್ತೈತೆ ಇಲ್ಲ. ಮೊದ್ಲ 3 ಗಾಳಿ ಬಿಟ್ಟು ಹೋಗಿ ಒಳಗ್ ಸುತ್ತಾಕತೈತಿ. ಬಂದಾನಿವ ನಾವಲ್ ತಗೋಬೆ ತಿನ್ನಕ್ ಒಲ್ಲೆ ನಾನು. ನಿನಗ ರುಚಿ ಹತ್ತತಿಲ್ಲ, ನೀನ ತಿನ್ನ. ಶೇಂಗಾ ಚಟ್ನಿ ಹಾಕೋ ತುಪ್ಪನರ ಹಾಕೋ. ನಾ ಅಂತೂ ಒಲ್ಲೆ ತಿನ್ನಾಕ. ಇವ ಏನ್ ಸೊಕ್ಕಿನ ಮಕ್ಕಳು ಇವ. ಈಗ ನಮಗ ಸುಡೋದು ಕೊಟ್ರ ಪಂಚ ಪ್ರಾಣ ಅಮೃತ ಮಾಡಿ ತಿಂತಿದ್ವಿ. ಇವಕ್ಕೆ ನೋಡ ನೀನ ಇಷ್ಟ ಹದ ಹಾಕಿ ಮಾಡಿ ಮತ್ತ ತುಪ್ಪ ಶೇಂಗಾ ಚಟ್ನಿ ಹಾಕೊಂಡು ತಿನ್ನಪ್ಪ ಅಂದ್ರ ನಾಯಕಂತಾವ್. ಚೋಟುದ್ದದನ ಈಗ ಹಿಂಗೈತಿ. ಮಾರುದ್ದ ಆದ್ನಂದ್ರ ಇನ್ನು ಏನೇನೈತೋ ಏನೋ ಹಣೆ ಬರ. ಲಕ್ಷ್ಮಕ್ಕ ಎಲ್ಲದಿಯ? ಬಾರ್ಲೇ ರೇಣಿ, ಅಡಿಗೆ ಮನ್ಯಾಗ ಸೇರಿರ್ತೇನಿ, ಮತ್ತೆಲ್ಲ ಹೋಗಾಕ್ ಹೋಗ್ಲಿ. ಇವ ಲಕ್ಷ್ಮಕ್ಕ ಎಷ್ಟೊತ್ತತ್ವಾ ನಿನಗೊಂದು ವಿಷಯ ಹೇಳ್ಬೇಕಂತೇಳಿ ಓಡ್ಕೊಂತ ಬಂದನಿ. ಅಲ್ಲ ಅಂತದೇನೈತ್ಲಿ ಮುಂಜಾನೆ ಓಡಿ ಬಂದಿಯಲ್ಲ ಹೇಳಾಕ? ಅಯ್ಯ ಲಕ್ಷ್ಮಕ್ಕ, ಪಾರವ್ವ ನೋಡಿಲೆ ಮಕ್ಕಳು ಅಷ್ಟು ದುಡುದು ಅಂತ ಮನಿ ಹಾಕ್ಸಿ ರೊಕ್ಕ ಬಂಗಾರ ತುಸು ಐತೆನ. ಕೈಗೊಂದು ಕಾಲ್ಗೊಂದು ಆಳದವ ಮನ್ಯಾಗ. ಇವ ಹರ್ಯಾರ್ಕೊಂಡು ಬಿದ್ದು ಅಳಾಕತ್ತಾವಡ ಮುಂಜಾಲಿಂದ. ಏನ್ ಮಾಡಿದ್ರು ಸುಮ್ಮನಾಗೋಲ್ಲ. ಹೌದಾ? ಅಯ್ಯಯ್ಯ ಅಕ್ಕಿಗೇನಾಗೈತೆ ಅಳದ ಪಾಪ? ಇವ ಏನೈತೆನವ ಜಗ್ಗ ಅಳಾಕತ್ತಾಳ ಲಕ್ಷ್ಮಕ್ಕ. ನನಗೂ ಹೇಳಿ ಹೇಳಿ ಸಾಕಾತ್ವಾ ಇವ. ಅದಕ್ಕೆ ನನಗೆ ಧೈರ್ಯ ಸಾಲಿಲ್ಲ. ನೀನು ಕರ್ಕೊಂಡು ಹೋದ್ರಾತಂತ ಬಂದೆ ನಾನು. ಪಾಪ ಏನ ಕಷ್ಟ ಐತ್ಲಿ ಆಕಿಗೆ, ಅದಕ್ಕೆ ಅಳಾಕತ್ತಾಳಕಿ. ಇಲ್ಲಾರ ಹಂಗ ಅಳದು ಕರೆಯೋದು ಮಾಡೋದಿಲ್ಲ ಬಿಡಾಕಿ. ಅಯ್ಯ ಲಕ್ಷ್ಮಕ್ಕ ಆದ್ರೂ ಕೊಟ್ಟಾಗೇನ್ ಬಿಡ ಪಾರವ್ವ. ಎಲ್ಲ ಕೊಟ್ಟಾನ ದೇವ್ರು. ಮಕ್ಕಳಿಗೆ ದೊಡ್ಡ ದೊಡ್ಡ ನೌಕರಿ, ದೊಡ್ಡ ಮನಿ ಹೊಲ ಬಂಗಾರ ರೊಕ್ಕ ಆಳು ಕಾಳು. ಇನ್ನೂ ಏನು ಬೇಕೀಗಿಗೆ? ಎಲ್ಲ ಸಕಲ ಸಮೃದ್ಧಿ ಕೊಟ್ಟಾನ ದೇವ್ರು. ಅನುಭವಿಸಿ ಸಾಯಿದ್ ಬಿಟ್ಟು ಹಂಗ ವಕ ಅಂತತಿ. ನಮ್ಮಂಗ ಮುಂಜಾನೆ ಸತ್ರ ಮಣ್ಣಿಗಿಲ್ಲ, ಸಂಜಿಗೆ ಸತ್ರ ಎಣ್ಣಿಗಿಲ್ಲ ಅನ್ನಂಗಿಲ್ಲ. ಜೀವನ ಎಲ್ಲ ಕೊಟ್ಟು ಇದ್ದಿದ್ದಕ್ಕ ಹಿಂಗ ನಮಗೆ ಇಲ್ದವ್ರಿಗೆ ದುಡುದು ಮಾಡ್ಕೋಬೇಕಂದ್ರೆ ಯಾವ್ದು ನೀಗಬಲ್ದು. ಅಲ್ಲೇ ರೇಣಿ, ರೊಕ್ಕ ಬಂಗಾರ ಇದ್ರೆ ಎಲ್ಲ ಸುಖ ಸಮೃದ್ಧಿ ಇರ್ತದೆ ಅಂತ ತಿಳ್ಕೊಂಡೆ ನೀನು. ನೀನು ಹುಚ್ಚಿ, ನಿನಗೆ ಗೊತ್ತಿಲ್ಲ ಇನ್ನೂ ಹೊರಗೆ ಜಗತ್ತು ಹೆಂಗೈತೆ ಅನ್ನೋದು. ಅಲ್ಲ ಜಗ್ಗೊಟ್ಟು ಬಂಗಾರ ಐತಡಿ ಅಂತೇಳಿ ಬಂಗಾರ ಅಕ್ಕಿ ಮಾಡಿ ಅನ್ನ ಉಣ್ಣಕ್ಕಾಗುದಿಲ್ಲ. ಅಕ್ಕಿಲಿಂದ ಅನ್ನ ಮಾಡೇ ಉಣ್ಬೇಕು. ಜಗ್ಗೊಟ್ಟು ಬಂಗಾರ ಐತಡಿ ರೊಕ್ಕ ಐತೆ ಅಂತೇಳಿ ಅದ್ರಲ್ಲೇ ಮಾನ ಮುಚ್ಕೊಳಕ್ಕಾಗುದಿಲ್ಲ. ಗೇಣು ಬಟ್ಟಿಲೇನ ನಾವು ಮಾನ ಮುಚ್ಕೋಬೇಕು. ರೊಕ್ಕದ್ಲಿಂದ ಎಲ್ಲ ಆಕ್ಕೇತಂದ್ರೆ ಏನ ಸಂಬಂಧಗಳಿಗೆ ಬೆಲೆ ಇರ್ತಿದ್ದಿಲ್ಲ. ಅದಕ್ಕೆ ರೊಕ್ಕನೂ ಬೇಕು, ಸಂಬಂಧನೂ ಬೇಕು, ಎಲ್ಲ ಮನುಷ್ಯಾಗ ಜೀವನ ಮಾಡಕ್ಕೆ ಎಲ್ಲ ಬೇಕಲೇ ರೇಣಿ. ಒಂದಿಲ್ಲಂದ್ರೆ ನಡೆಯಂಗಿಲ್ಲ. ಅದು ಕರೆನ ಬಿಡು ಲಕ್ಷ್ಮಕ್ಕ. ದೌಡ್ ಹೋಗೋಣ ಬಾರ. ರೀ ಉಪ್ಪಿಟ್ಟು ಮಾಡಿಟ್ಟೆ ನೋಡು ಒಲಿ ಮೇಲೆ. ಬೆಳ್ಳಿ ಕರ್ಕೊಂಡು ತಿನ್ರಿ ಶಟ್ಕೊಂಡ ನೋಡು ಉಪ್ಪಿಟ್ಟು ಮಾಡೇನಿ ಅಂತೇಳಿ ಒಂದಿಟ ನೋಡ್ದೆ. ಹೊಟ್ಟೆ ಹಸತ್ ಅಂದ್ರೆ ಇಷ್ಟೊತ್ತನ ಈಗ ಉಪ್ಪಿಟ್ಟು ಆಗೈತಿ. ಒಬ್ರು ಕಾಣುವಲ್ರಿ ನೋಡು. ನಡಿಲೇ ರೇಣಿ, ಹೊಟ್ಟೆ ಹಸ್ರು ತಾವ ಹಾಕೊಂತೀವಿ. ಯಪ್ಪ ದೇವ್ರು, ಮಕ್ಕಳು ಶಾಣೆ ಆಗ್ಲಿ ಅಂತ ಎಷ್ಟರ ಕಷ್ಟಪಟ್ಟು ಬೆಳೆಸಿದ್ನಿ ಯಪ್ಪ. ನಾ ಕಷ್ಟಪಟ್ಟಿದ್ದಕ್ಕೂ ನನಗೆ ಮಾತ್ರ ಸುಖ ಸಿಗ್ಲಿಲ್ಲ. ಪರವ ನೋಡ್ದ್ಯಾಕಿನ ಕುತ್ಕೊಂಡು ಅಳೋದು. ಮನಿ ಅನ್ನೋದು ರಾಜ್ ಮಾಡೇಗೈತಿ. ಆರಾಮ್ ರಾಣಿ ಹಂಗಿರೋದು ಬಿಟ್ಟು. ರೇಣಿ ಒಂದಿಟ್ಟು ಬಾಯಿ ಮುಚ್ಕೊಂಡು ನಿಂದಿರ್ತೀಯ ನೀನು? ಏನ ಆಕಿಗೆ ಏನು ತ್ರಾಸ ಐತಿ ಒಂದಿಟ್ಟು ಕೇಳೋಣ. ಏನ ನಿಂದ ಹೇಳ್ಬೇಡ ಬರೀ ಮನಿ ರಾಜ್ ಮಾಡೇಗೈತಿ, ಅದಾಗೈತಿ ಇದಾಗೈತಿ. ಅಯ್ಯ ಲಕ್ಷ್ಮಕ್ಕ ಹಂಗ್ಯಾಕೆ ಸಿಟ್ಟು ಮಾಡ್ಕೊಂತೀಯವ? ತಗೋರುವ, ನಾ ಮಾತಾಡಂಗಿಲ್ಲ, ನೀನ ಮಾತಾಡ್ಸು. ಪರವ ಪರವ ಯಾಕಲೇ ಹಿಂಗ್ಯಾಕೆ ಅಳಾಕತ್ತಿ? ಏನು ಮಾಡಲಿ ಲಕ್ಷ್ಮಕ್ಕ, ಅಳದು ಒಂದ ಉಳ್ದತ್ ನನ್ನ ಪಾಲಿಗೆ, ಮತ್ತೇನು ಉಳ್ದಿಲ್ಲ.
ಎಷ್ಟು ಕಷ್ಟಪಟ್ಟು ಬೆಳೆಸಿದೆ ಮಕ್ಕಳನ್ನ. ಹಾಂ, ಏನು ಸಿಕ್ತು ನನಗೆ ಹೇಳು? ಸಿಗಾಕೆ ಏನಾಯ್ತು ಬಿಡ್ಲೆ ಪಾರಿ? ಹಾಂ, ಮಕ್ಕಳು ಚಂದಾಗಿ ಸಾಲಿ ಕಲ್ತ್ರೆ ನೀ ಕಷ್ಟಪಟ್ಟಿದ್ದಕ್ಕೂ ದೊಡ್ಡ ದೊಡ್ಡ ನೌಕರಿ ಹಿಡಿದು ಈ ದೇಶದಾಗ ಅದಾರ. ಹಾಂ, ಈ ನಮ್ಮ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ಕಂಡಬಿಟ್ಟು ರೊಕ್ಕ ದುಡ್ದು ಕೊಡ್ತಾರೆ. ಎಲ್ಲ ಒಳ್ಳೇದಾಗೈತಲ್ಲ, ಮತ್ತೆ ಕಳಾಕತ್ತಿದ್ದಿ? ಹಾಂ, ಬಡ ಬಡ ಏನೈತಿ, ದೊಡ್ಡವಂದಂತರೂ ಮದುವೆ ಮಾಡಿ ಸಣ್ಣವಂಗೊಂದು ಹುಡುಕಿ ಮದುವೆ ಮಾಡಿ ತಣ್ಣಗೆ ಒಂದು ಕೈಗೆ 2 ಕೈ ಜೋಡು ಮಾಡಿ ಕುಂದ್ರ ಲಕ್ಷ್ಮಕ್ಕ. ನೀ ಹೇಳೋದು ಕರೆಕ್ಟ್ ಐತಿ ಲಕ್ಷ್ಮಕ್ಕ. ಕಷ್ಟಪಟ್ಟಿದ್ದಕ್ಕೂ ಚಲೋ ನೌಕರಿ ಹಿಡಿದು ಚಂದಾಗಿ ದುಡಿಯಾಕತ್ತಾರ, ಒಪ್ತೇನೆ. ನಮಗೆ ಗಂಡ ಹೆಂಡತಿಗೆ ಯಾರು ಆಸರಿಲ್ಲಲ್ವಾ? ಹಾಂ, ಅದನ್ನು ಹೇಳಿ ನೀನು. ಅಲ್ಲೇ ಪಾರಿ, ಪಾಪ ತಿಂಗಳ ಪಗಾರ ಕೊಟ್ಟು ಆಳು ಕಾಳು ಇಟ್ಟಾರ. ಹಾಂ, ಅಡುಗೆ ಮಾಡಕ್ಕೆ ಬರ್ತಾಳ, ಮತ್ತು ಮಾಡೇ ಬರಲಿ ಪಾಪ. ಮತ್ತು ಅವು ದೇಶದಾಗ ಇಲ್ಲ ಇದ್ರೆ ನಿಮ್ಮನ್ನು ಬಿಟ್ರನ್ನ ಅಷ್ಟು ಚಂದ ನೋಡ್ಕೊತಿದ್ರು, ಮತ್ತು ಅಲ್ಲಿ ಇದ್ರೂ ಬಿಟ್ರ ಅನ್ಲಿ ಪಾಪ. ಎಲ್ಲ ವ್ಯವಸ್ಥೆ ಇಟ್ಟಾರ ನಿಮಗೆ. ಅಲ್ಲ ಲಕ್ಷ್ಮಕ್ಕ, 2 ತಿಂಗಳಾತಂತ ಅವ ದೊಡ್ಡವ ಬೆಂಗಳೂರಾಗ ಬಂದು ಮನೆ ಮಾಡ್ಕೊಂಡದನಂತ. ನನಗೆ ಒಂದು ಮಾತು ಹೇಳಿಲ್ಲ. ಹಾಂ, ನಾನು ಮೊಮ್ಮಕ್ಕಳು ನೆನಪಾಗಿ ಫೋನ್ ಹಚ್ಚಿದ್ರೆ ಇಲ್ಲಿ ಬೇ ನನಗೆ ಹೇಳ್ಬೇಕಂದ್ರೆ ಲಕ್ಷಣ ಆಗಿಲ್ಲ. ಮತ್ತು 2 ತಿಂಗಳಾತು ನಾವು ಇಲ್ಲೇ ಬೆಂಗಳೂರಾಗ ಮನೆ ಖರೀದಿ ಹಿಡ್ದೇವಿ, ಅಲ್ಲೇ ಬಂದು ಅದೇವಿ ಬೇ. ಮತ್ತು ನಾವು ಎಲ್ಲರೂ ಆರಾಮದಾರ ತಗೋರ್ಬೇ, ನಾ ಮತ್ತೆ ಮಾಡ್ತೇನೆ ಅಂತ ಇಟ್ಟ ಫೋನು. ಅಯ್ಯ, ಇಲ್ಲೇ ಬೆಂಗಳೂರಿಗೆ ಬಂದಾರಂತನ ಪಾಪ. ಕೆಲಸದಾಗ ಸೌಡಿ ಆಗಿರಕ್ಕೆ ಇಲ್ಲಿ ಬಿಡ್ಪಾರವ, ತಲೆ ಕೆಡಿಸ್ಕೊಬೇಡ. ಇವತ್ತಿಲ್ದ ನಾಳೆ ಸೌಡಿ ಮಾಡ್ಕೊಂಡು ಬಂದು ಹೋಗ್ತಾರ. ಇಲ್ಲೇ ಬೆಂಗಳೂರಿಗೆ ಬಂದಾರಂದ್ರೆ ಏನು ಬರ್ದಂಗಿರ್ತಾರಂತ ನೀನವ್ರು? ರೇಣವ ಕುಂದ್ರಲೇ, ನೀ ಅನ್ಕೊಂಡೆ ಲಕ್ಷ್ಮಕ್ಕ. ಹಿಂಗೆ ನನಗೂ ಒಂದಿಟ್ಟು ಸಮಾಧಾನ ಆತು. ಇವ ಪರದೇಶಿನ ಬಿಟ್ಟು ನಮ್ಮ ದೇಶಕ್ಕೆ ಬಂದು ಒಟ್ಟು ಬೆಂಗಳೂರಾಗ ಅದಾನಲ್ಲ, ಎಷ್ಟು ಸಮಾಧಾನ ಆಯ್ತು ಮನ್ಸಿಗೆ. ನಾ ಏನು ಬೇಜಾರು ಮಾಡ್ಕೊಲಿಲ್ವಾ? ಬರಲಿ ಅವ್ರಿಗೆ ಸೌಡಿ ಆದಾಗ ಬರಲಿ, ಏನು ತಲೆ ಕೆಡಿಸ್ಬೋದು ಬೇಡ ಅಂದು ಸಣ್ಣ ಮಗಗೆ ಫೋನ್ ಹಚ್ಚಿದ್ ನೀವ. ಅದಕ್ಕೆ ನಾನು ಇಪ್ಪ 5 ವರ್ಷ ಅದು ದುಡ್ಯಾಕೆ ಹೋಗಿ ಸಾಕಿನ್ನ ಬಾರೆ ಇಪ್ಪ ಕನ್ನೆ ನೋಡಿ ಮದುವೆ ಮಾಡ್ತೇನೆ, ನೀನಾರ ಒಬ್ಬ ಮನೆ ಹಿಡಿದಿರು ಅಂತಿಪ್ಪ. ಮತ್ತು ನಿಮ್ಮ ಅಣ್ಣನೂ ಅಲ್ಲೇ ಆಗಿದ್ನ, ಮತ್ತು ಬೆಂಗಳೂರಾಗ ಬಂದು ಈಗೇನೋ ಮನೆ ಹಿಡಿದದಾನಂತ. ಯಪ್ಪ ನೀವೊಬ್ಬ ಬಂದುಬಿಡು, ನಿನಗೊಂದು ಮದುವೆ ಮಾಡಿದ್ನಿ ಅಂದ್ರೆ ನನಗೆ ಚಿಂತೆ ತಪ್ತೈತಿ ಅಂದೆ. ಅಯ್ಯ ಹೌದನ ಪರಕ, ನಮ್ಮ ಊರಾಗ ಒಂದು ಹುಡುಗಿ ಐತೆ, ಈಗ ನಾ ಚಂದ ಐತಿ. ನೀವು ಹ್ಞೂ ಅಂದ್ರೆ ಕೇಳ್ತಾನೆ ನೋಡುವ, ಯಾವಾಗ ಬರ್ತಾನೆ ನಿನ್ನ ಮಗ ಕೇಳಿಟ್ಕೋ. ಬಡ ಬಡ ತೋರಿಸ್ತಾರ ಕೇಳ್ತಾನೆ. ಸಾಲಿನೂ ಕಲ್ತೈತೆ ಹುಡುಗಿ. ಯಾಕನ್ನೇ ನೋಡ್ತೀಯ ಯವ್ವ? ಏನ ಅವನು 6 ತಿಂಗಳಾತಂತ ಅಲ್ಲೇ ಇಂಗ್ಲೀಷ್ ರಕ್ಕಿನ ಮದುವೆಗೇನಂತ. ಆಗ್ಲೇ ಮದುವೆಗೇನಂತ ಲಕ್ಷ್ಮಕ್ಕ? ಮದುವೆಗೆ 6 ತಿಂಗಳಾತಂತ. ಒಂದ ಮನೆಯಾಗದೇವೆ, ಇಲ್ಲೇ ಒಂದು ಮನೆ ತಗೊಂಡೇವಿ ಅಂಥೇಳಿ ಎಲ್ಲ ಹಿಡಿಯೋ ತೋರಿಸಿದ. ಆಕೆರ ಕೆಂಪು ಮರಿ ಚೋಳಾಗ್ಯಾಳ ಯವ್ವ. ನೋಡಿದ್ರೆ ಪ್ಯಾಂಟು ಶರ್ಟು ಹಾಕ್ಯಾಳ, ತಲೆಯಾಗ ಕೂದಲಿಲ್ಲ, ಓಟು ಗಂಡ್ಮಕ್ಳು ಕಟ್ಟಿಂಗ್ ಐತ್ವಿ. ಹಾಂ, ಕಿವಿಯಾಗ ಒಂದು ಕಿವ್ಯಾನೂ ಇಲ್ಲ, ಕೊಳ್ಳಾಗ ತಾಳಿಲ್ಲ, ಮುಗ್ಬಟ್ಟಿಲ್ಲ, ಒಂದು ಬಳಿ ಇಲ್ಲ. ಆಗ್ಲೇ ಮದುವೆನಾಗೇನಂತ? ಅಯ್ಯಯ್ಯ, ತಾಯಿಗೊಂದು ಮಾತು ಹೇಳಿಲ್ಲಲ್ಲ ಯವ್ವ. ಯವ್ವ ಅದೆಂತ ಹುಡುಗೈತೆ ಯವ್ವ. ಹಾಂ, ಎಂಥ ಚಂದ ರವಿಚಂದ್ರನ್ ಇದ್ದಂಗಿದ್ದ, ಎಂಥ ಚಂದ ಹುಡುಗಿ ಸಿಕ್ತಿದ್ಲು ಯವ್ವ. ಅಂತ ಹುಡುಗಿನ ಯಾಕೆ ಮಾಡ್ಕೊಂಡನ ಯವ್ವ ಅವ? ಹ್ಞೂ ಲಕ್ಷ್ಮಕ್ಕ, ನೋಡು ಸಾಲಿ ಕಲಿಸಿ ದುಡ್ಯಾಕೆ ಕಳ್ಸಿದ್ರೆ ನೋಡಿದ್ಯಾ ಮಕ್ಕಳದು. ಆವ 2 ತಿಂಗಳಾತಂತ ಬಂದು ಬೆಂಗಳೂರಿಗೆ. ಅವ್ರವ್ವ ಸತ್ತಾಳ ಅದಾಳ ಅಂತ ಒಂದು ಫೋನ್ ಹಚ್ಚಿಲ್ಲ. ಹಾಂ, ಈ ಬಾಡೆ ಅಲ್ಲೇ ಇದ್ದಕ್ಕಿನ ಮದುವೆಯಾಗಿ ಅಲ್ಲೇ ಮನೆ ಮಾಡ್ಕೊಂಡದಾನ. ಏನು ಮಾಡ್ತಿ ಲಕ್ಷ್ಮಕ್ಕ? ಇಂಥವ್ರಿದ್ರೆ ಕೈಕಾಲು ಗಟ್ಟೆದಾವು ಸೈ. ನಾಳೆ ಬಗಾನ ಕೈಕಾಲು ಏನಾರ ನಮ್ಮ ಊನಾದ್ವು ಅಂದ್ರೆ ಗತಿ ಯಾರವ ನಮ್ಗೆ? ಹಾಂ, ಮುಪ್ಪಿನ ಕಾಲಕ್ಕೆ ಆಸರು ಬೇಕನ ಬೇಡ? ನೀವು ಬೇಕು ಬಿಡ್ಲೆ ಪರವ. ಆಳು ಕಾಳು ಅದಾವು ಇಟ್ಟಾರ, ಆದ್ರೆ ಮನೆಯನ್ನಾರು ಕಾಳಜಿ ಮಾಡ್ದಂಗೆ ಆಕತ್ತನ್ಲಿ. ಟೈಮ್ ಸೇರಿ ಬರ್ತಾವು, ಬಡ ಬಡ ಮಾಡ್ತಾವು, ಇಡ್ತಾವು, ಹೊಕ್ಕಾವು ಆಳು. ಹಾಂ, ಮತ್ತು ಮನೆಯವ್ರಿಗೆ 2 ಚಂದ ಮಾತಾಡ್ದಂಗೆ ಮಾತಾಡಕ್ಕೆ ಹೋಗ್ತಾರನ ಅವರು. ನೋಡು ಲಕ್ಷ್ಮಕ್ಕ, ಇಬ್ಬರು ನನಗೆ ಬೆನ್ನ ಹಿಂದೆ ಹೆಂಗೆ ಚೂರಿ ಹಾಕಿದ್ರು ನೋಡು. ಹಾಂ, ನನಗೆ ಒಂದೀಟ್ರ ತಾಯಿ ಅನ್ನೋದೊಂದೀಟ್ರ ಕಳ್ಳ ಎಲ್ಲರ ಮನುಷ್ಯಾಗಿ ಇಟ್ಕೊಳ್ಳೋದವ್ರು. ಅಲ್ಲ ಪಾರಕ್ಕೆಲ್ಲ ಐತ್ ಬಿಡು, ಚಿಂತಿಲ್ಲ, ಲಕ್ಷ ಗಟ್ಟಲೆ ಬರ್ತೈತೆ ಅನ್ಕೊಂತಿದ್ದೆ ನಾನು. ಹಾಂ, 2 ಲಕ್ಷ ತಗೊಂಡು ಏನು ಮಾಡ್ಬೇಕು? ಜೀವಕ್ಕೆ ನೆಮ್ಮದಿನ ಇಲ್ಲ ತಗೊಂಡು ಏನು ಮಾಡ್ಬೇಕು ಅಂದೆ. ಅದಕ್ಕಲ್ಲೇ ರೇಣಿ ಹೇಳೋದು, ಇಲ್ಲೋಡ, ರೊಕ್ಕಿದ್ದರಿಗೂ ಅಷ್ಟ ಚಿಂತೆ, ರೊಕ್ಕಿದ್ದರಿಗೆ ಅಷ್ಟ ಚಿಂತೆ. ಏನು ಯಾರೇನು ಹೆಚ್ಚಿಗೆ ಇರಂಗಿಲ್ಲ, ಯಾರಿಗೇನು ಕಡಿಮೆ ಇರಂಗಿಲ್ಲ, ಎಲ್ಲರಿಗೆ ಹುಟ್ಟಿಂದ ಚಿಂತೆ ನಾವು ಇರವ ಮನ್ಯಾಗ. ಆದ್ರೆ ಇವು ಮಕ್ಕಳು ಬೆಳೆದು ಹೇಳ್ದಂಗೆ ಮದುವೆ ಮಾಡ್ಕೊಂಡು ತಮ್ಮ ಗೆಲ್ತಿದ್ದ ಅಲ್ಲಿ ಇದ್ದು ಬಿಟ್ರೆ ತಂದೆ ತಾಯಿಗೆ ಏನಾಕತಿ ಅನ್ನೋದು ವಿಚಾರ ಇಲ್ಲ ಅವ್ರಿಗೆ. ಏನು ಮಾಡಲಿ ಲಕ್ಷ್ಮಕ್ಕ, ದಾರಿನ ತಿಳಿದಂಗೆ ಆಗ್ಬಿಟ್ಟತಿ. ವಿಚಾರ ಮಾಡಿ 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 ತಲೆ ಚಿಟ್ಟನ್ನಂಗೆ ಆಗೈತೆ ನೋಡುವ. ಎಲ್ಲಿ ಹೋಗ್ಲಿ, ಏನು ಮಾಡಲಿ, ಏನು ಮಾಡ್ಕೊಲಿ ಅನ್ನಂಗೆ ಆಗ್ಬಿಟ್ಟೈತೆ ನನಗೆ. ಇಲ್ಲಿ ನೋಡ್ಲಿ ಪಾರವ, ಏನು ಮಾಡಕ್ಕೆ ಹೋಗ್ಬಿಡ. ಅಷ್ಟ ಮಾಡ್ತೇನೆ ಲಕ್ಷ್ಮಕ್ಕ, ದೇವ್ರ ಮೇಲೆ ಭಾರ ಹಾಕ್ತೇನೆ. ತುಸು ಕಷ್ಟಪಟ್ಟೇನೇನ ಯವ್ವ ನಾನು. ಇಲ್ಲೋಡ 11 ವರ್ಷಕ್ಕೆ ಮದುವೆ ಮಾಡಿ ಕೊಟ್ಟಾವು. ಹಾಂ, 13 ವರ್ಷ ಅನ್ನ ಕೊಡ್ದೆ 2 ಮಕ್ಕಳಾಗ್ಯಾವು.
ಏನು ಸಂಸಾರ ಒಯ್ಯಾಕ ತುಸು ಕಷ್ಟಪಟ್ಟಿಲ್ಲ ನಾನು, ಒಂದು ಉಪವಾಸ 2 ಉಪವಾಸ ಇದ್ದೆ ಅಂತ ಇದಕ್ಕೆ ಕಷ್ಟಕ್ಕೆ ಹೆದರಿಲ್ಲ. ಹಾಂ ಈಗ ಯಾಕೆ ಹೆದರಿ ನಾ ಇದು ಮಾಡಕ್ಕೆ ಹೋಗ್ಲಿ? ಏನಿಲ್ವ, ಬಂದಿದ್ದು ಎದುರಿಸ್ತೇನೆ ನೋಡು ನಾ ಅಷ್ಟೇ. ಕರೆಕ್ಟ್ ಹೇಳಿ ನೋಡು ಪರವ, ಏನ ಇದನ್ನ ನೆನಪಿಟ್ಟುಕೋ. ಯಾವತ್ತು ಮನಸ್ಸು ಸಣ್ಣದು ಮಾಡ್ಕೋಬೇಡ. ಇಲ್ಲಿ ನೋಡ, ಊರಿಗೆ ಬಂದಾಕಿ ನೀರಿಗೆ ಬರ್ದಂಗೆ ಇರಂಗಿಲ್ಲ, ಬರಾಕ ಬೇಕ. ನೋಡೋಣ ಅವರು ತಂದೆ ತಾಯಿನ ಬಿಟ್ಟು ಎಷ್ಟು ದಿನ ಇರ್ತಾರ ನೋಡೋಣ. ಹಾಂ ಇದ್ರಿ ಇರೋಲ್ಲಕ್ಕ, ನಿಮ್ಮ ಹಾರಕ್ಕೆ ನೀವು ಆರಾಮ್ ತಿನ್ನೋದು ಉಣ್ಣೋದು ಇರ್ರಿ. ಏನ ನಿನಗೆ ಹೊತ್ತು ಹೋಗ್ಲಿಕ್ರೆ ಬಾ ಅತ್ತಾಗ ಕಟ್ಟಿ ಮೇಲೆ ಕುಂತು ಒಂದಿಟ್ಟು ನಮ್ದೊಟ್ಟು ಹೊಟ್ಟೆ ಅಂತ ಕೇಳಿ ನಿಂದೊಟ್ಟು ಕೇಳಿ ನಮ್ಗೆ ಹೊತ್ತು ಹೋಗಿದ್ದ ಗೊತ್ತಾಗಂಗಿಲ್ಲ. ಏನ ಹಂಗೆ ಮಾಡಿ ನೀನು ತಲೆ ಕೆಡ್ಸ್ಕೊಬೇಡ. ಅಷ್ಟೇ ಮಾಡ್ತೀನವ ಲಕ್ಷ್ಮಕ್ಕ. ಇನ್ನು ಹೆಚ್ಚಿನ ತಲೆ ಕೆಡ್ಸ್ಕೊಂಡ್ರೆ 16 ಜಡ್ ಸೇರಿಸ್ಕೊಳ್ಳೋದು. ಇವಾಗ ನನಗೆ ಒಂದಿಟ್ಟು ಮುಂಜಾನೆ ಕೆಟ್ಟದಂಗೆ ಆತ, ಇರ್ಲಿ ಬಿಡು ಯಾಕೆ ಆಗಲ್ದಕ್ಕ ಆತವಾ, ಇನ್ನು ಬಿಟ್ಟು ಬಿಡ್ತೀನಿ ಅದನ್ನ ಒಂದು ಕನಸು ಅಂತ ತಿಳ್ಕೊಂಡು. ಏನ್ರಿ ತಿಂದೇನೇ ಇಲ್ಲಲೇ ಪರವ? ತಿಂದೇನವ ಲಕ್ಷ್ಮಕ್ಕ, ಮುಂಜಾನೆ ಇಡ್ಲಿ ಮಾಡಿದ್ಲ ಅಡ್ಗೆಗೆ ತಿಂದೇನಿ, ಮತ್ತು ಚಾನು ಕೊಟ್ಲು ಕುಡ್ದೇನಿ. ನೀವು ಒಂದು 5-7-8 ಇಡ್ಲಿ ಅದಾವ, ತಿನ್ನು ಹೋಗ್ರಿ ಲಕ್ಷ್ಮಕ್ಕ. ನೀನು ರೇಣಿ ಹಾಕ್ಕೊಂಡು ಮತ್ತಿನ್ನು ಹಂಗೆ ಕುಂದಿರ್ತಾವ ಸಂಜೆ ಮಟ. ಲಕ್ಷ್ಮಕ್ಕ ಇಡ್ಲಿ ಅದಾವ ಅಂತ ನಡಿ. ಬಾರ್ವಾ ರೇಣಿ ನಡಿ, ನೀ ಹಾಕೋ ನಡಿ. ನನಗೆ ಒಂದು 2 ಇಡು ಸಾಕು. ನಮ್ಮನ್ಯಾಗ ಉಪ್ಪಿಟ್ಟು ಮಾಡಿ ಬಂದೇನೆ ನಾನು. ನೋಡಿದ್ರಲ್ಲ, ನಮ್ಮ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರಿ. ಹಂಗೆ ನಮ್ಮ ಈ ವಿಡಿಯೋನ ನಿಮ್ಮ ಗೆಳತಿಯರಿಗೆ ಕೂಡ ಶೇರ್ ಮಾಡಿರಿ. ಹಂಗೆ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿರಿ. ಕಮೆಂಟ್ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ.